ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನದ ಏಷ್ಯಾ ಕಪ್ ನ ಸೂಪರ್ 4 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಅದ್ದೂರಿ ಗೆಲುವು ಪಡೆದುಕೊಂಡಿದೆ. ಸ್ನೇಹಿತರೆ, ಎರಡನೇ ಇನ್ನಿಂಗ್ಸ್ ನಲ್ಲಿ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಆರ್ಭಟಕ್ಕೆ ಪಾಕಿಸ್ತಾನ ತಂಡ ಕಂಪ್ಲೀಟ್ಲಿ ಧೂಳಿಪಟ ಆಗಿ ಹೋಯಿತು ಸ್ನೇಹಿತರೆ. ಹಾಗೂ ನಮ್ಮ ಭಾರತ ತಂಡ ಈಸಿಯಾಗಿ ಗೆಲುವು ಪಡೆದುಕೊಂಡಿದೆ. ಪಾಕ್ ತಂಡ ಸೋತ ಬಳಿಕ ಪಾಕ್ ನ ನಾಯಕ ಸಲ್ಮಾನ್ ಅಲಿ ಆಗ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಪಾಕ್ ವಿರುದ್ಧ ಆಡಿದಂತ 2 ಪಂದ್ಯಗಳಲ್ಲೂ ಕೂಡ ನಮ್ಮ ಭಾರತ ತಂಡ ಗೆಲುವು ಪಡೆದಿದೆ ಸ್ನೇಹಿತರೆ. ಮೊದಲು ಟಾಸ್ ಗೆದ್ದ ನಮ್ಮ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ. ಪಾಕ್ ತಂಡದ ಪರ ಓಪನಿಂಗ್ ನಲ್ಲಿ ಕಣಕ್ಕಿಳಿದ ಫರಾನ್ ಅವರು 58 ರನ್ ಗಳಿಸಿ ಔಟ್ ಆದ್ರೆ, ಇತ್ತ ಫಕರ್ ಜಮಾನ್ ಅವರು 15 ರನ್ ಗಳಿಸಿ ಔಟ್ ಆಗ್ತಾರೆ. ಸೈಮ್ ಅಯ್ಯಬ್ ಅವರು ಕೂಡ 21 ರನ್ ಗಳಿಸಿ ಔಟ್ ಆಗ್ತಾರೆ. ಇತ್ತ ಪಾಕ್ ತಂಡದ ಪರ ಯಾವ ಬ್ಯಾಟರ್ ಇಂದನೂ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಪಾಕ್ ತಂಡ 20 ಓವರ್ಗಳಲ್ಲಿ 171 ರನ್ ಗಳಿಗೆ 5 ವಿಕೆಟ್ ಕಳೆದುಕೊಂಡು ನಮ್ಮ ಭಾರತ ತಂಡಕ್ಕೆ 172 ರನ್ ಗಳ ಟಾರ್ಗೆಟ್ ಕೊಡುತ್ತೆ. ಭಾರತ ತಂಡದ ಪರ ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟ್ ಕಬಳಿಸಿದ್ರೆ, ಇತ್ತ ಕುಲ್ದೀಪ್ ಯಾದವ್ ಅವರು ಕೂಡ 1 ವಿಕೆಟ್ ತೆಗಿತಾರೆ. ಶಿವಮ್ ದುಬೆ ಅವರು ಕೂಡ 2 ವಿಕೆಟ್ ತೆಗಿತಾರೆ. ಪಾಕಿಸ್ತಾನ ತಂಡ ನಮ್ಮ ಭಾರತ ತಂಡಕ್ಕೆ 172 ರನ್ ಗಳ ಟಾರ್ಗೆಟ್ ಕೊಟ್ಟಿರುತ್ತೆ. ನಮ್ಮ ಭಾರತ ತಂಡದ ಪರ ಓಪನಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ಹಾಗೂ ಗಿಲ್ ಅವರು ಸೂಪರ್ ಆದಂತ ಇನ್ನಿಂಗ್ಸ್ ಆಡ್ತಾರೆ. ಆಲ್ಸೋ ಪಾಕ್ ತಂಡ ಧ್ವಂಸ ಕೂಡ ಆಗುತ್ತೆ. ಅಭಿಷೇಕ್ ಶರ್ಮಾ ಅವರು ಆಡಿದಂತ 39 ಬಾಲ್ಗಳಲ್ಲಿ 74 ರನ್ ಗಳಿಸಿ ಔಟ್ ಆಗ್ತಾರೆ. ಇತ್ತ ಶುಭ್ಮನ್ ಗಿಲ್ ಅವರು ಕೂಡ 47 ರನ್ ಗಳಿಸುವ ಮೂಲಕ ಅದ್ದೂರಿ ಆಟ ಆಡ್ತಾರೆ. ಕೊನೆಯಲ್ಲಿ ತಿಲಕ್ ವರ್ಮಾ ಅವರು ಕೂಡ 30 ರನ್ ಗಳಿಸಿ ಅದ್ದೂರಿ ಬ್ಯಾಟಿಂಗ್ ಮಾಡ್ತಾರೆ. ಇತ್ತ ನಮ್ಮ ಭಾರತ ತಂಡ ಈಸಿಯಾಗಿ ಈ ಟಾರ್ಗೆಟ್ ನ ಚೇಸ್ ಮಾಡಿ ಹಾಕುತ್ತೆ ಸ್ನೇಹಿತರೆ. ಪಾಕ್ ತಂಡ ಸೋತ ಬಳಿಕ ಪಾಕ್ ನ ನಾಯಕ ಸಲ್ಮಾನ್ ಅಲಿ ಆಗ ಅವರು ಈ ರೀತಿ ಹೇಳಿದ್ದಾರೆ ನೋಡಿ: ಈ ಸೋಲು ನನಗೆ ನಿರಾಸೆ ತರಿಸಿದೆ. ಭಾರತದ ವಿರುದ್ಧ ನಾವು ಈ ರೀತಿ ಸೋಲ್ತೇವೆ ಅಂತ ಅಂದುಕೊಂಡಿರಲಿಲ್ಲ. ನಮ್ಮ ಸೋಲಿಗೆ ಕಾರಣವಾಗಿದ್ದು ನಮ್ಮ ಬೌಲರ್ಸ್ ಮತ್ತು ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಆರಂಭದಲ್ಲೇ ಅಗ್ರೆಸಿವ್ ಆಟ ಆಡಿದ್ರು. ನಮ್ಮ ಬ್ಯಾಟಿಂಗ್ ವೀಕ್ ಆಯ್ತು, ಬೌಲಿಂಗ್ ಕೂಡ ವೀಕ್ ಆಯ್ತು. ಇದು ಸೋಲಲು ಮುಖ್ಯ ಕಾರಣವಾಗಿತ್ತು ಅಂತ ಸಲ್ಮಾನ್ ಅಲಿ ಆಗ ಅವರು ಹೇಳಿದ್ದಾರೆ. ಪಾಕ್ ನ ನಾಯಕನ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.